ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. ಜಿಲ್ಲೆಯ ಹೊಸಪೇಟೆ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿದ್ದೀವಿ. ಇವತ್ತು ಸರ್ಕಾರಿ ಶಾಲೆಯ ಒಂದು ದುಸ್ಥಿತಿಯನ್ನ ನಾನು ತೋರಿಸ್ತಾ ಹೋಗ್ತೇನೆ. ಇದು ದೇವಲಾಪುರ ಸರ್ಕಾರಿ ಶಾಲೆ. ಇಲ್ಲಿ ಸುಮಾರು 314 ಮಕ್ಕಳು ಕೂಡ ಓದ್ತಾ ಇದ್ದಾರೆ. ಆದರೆ ಶಾಲಾ ಕಟ್ಟಡಗಳ ಪರಿಸ್ಥಿತಿ ನಿಜಕ್ಕೂ ಕೂಡ ಶೋಚನೀಯ ಪರಿಸ್ಥಿತಿ ಇದಾವೆ. ನೋಡ್ಬೋದು, ಆ ಭಾಗದಲ್ಲಿ ಕೊಠಡಿಗಳು ಕಾಣಿಸ್ತಾ ಇದ್ದಾವೆ. ಒಟ್ಟು 8 ಕೊಠಡಿಗಳಿದಾವೆ ಈ ಶಾಲೆಯಲ್ಲಿ. ಅದರಲ್ಲಿ ಸುಮಾರು 4 ಕೊಠಡಿಗಳು ಮಳೆ ಬಂದ್ರೆ ಸಾಕು ಸೋರ್ತವೆ. ಅಂದ್ರೆ ಮಕ್ಕಳು ಪಾಠ ಕೂಡ ಕೇಳದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಮಳೆಗಾಲ ಬೇರೆ. ಮಕ್ಕಳು ಮಳೆ ಬಂದ್ರೆ ಅಂದ್ರೆ ಸಾಕು ಹೊರಗಡೆ ಕೂಡ್ತಾರೆ. ಹಾಗಾಗಿ ಇಲ್ಲಿರೋ ಮಕ್ಕಳು ಅನುಭವಿಸ್ತಾ ಇರತಕ್ಕಂಥ ಕಷ್ಟ ಅಷ್ಟಿಷ್ಟಲ್ಲ. ಈ ಬಗ್ಗೆ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳು ಕೂಡ ಇದೇ ಸ್ಥಿತಿಲಿದ್ದಾವೆ. ಈಗ ಇದೇ ಗ್ರಾಮದ ಗ್ರಾಮದ ಒಬ್ರು ಇದ್ದಾರೆ, ಅಶೋಕ್ ಅಂತೇಳಿ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಇದೇ ಗ್ರಾಮದವರು ಕೂಡ ಹೌದು. ಅವರು ಈ ಶಾಲೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಅವರೇ ಬಿಚ್ಚಿಡ್ತಾರೆ. ಅಶೋಕ್ ಅವರೇ, ತಾವು ಇದೇ ಊರಿನವರಾಗಿದ್ದೀರಿ. ಈ ಶಾಲೆ ಎಷ್ಟು ವರ್ಷಗಳ ಇತಿಹಾಸ ಇದೆ, ಮತ್ತೆ ಇಲ್ಲಿ ಮಕ್ಕಳು ಎಷ್ಟು ಜನ ಓದ್ತಾ ಇದ್ದಾರೆ, ಏನಾಗಬೇಕು ಈ ಶಾಲೆಗೆ? ಸರ್, ಸುಮಾರು 70 ವರ್ಷಗಳ ಇತಿಹಾಸ ಇದೆ. ಬಟ್ 50 ವರ್ಷದಿಂದ ಬಿಲ್ಡಿಂಗು, 70 ವರ್ಷದಿಂದ ಇರೋದೇ 2 ಸ್ಕೂಲ್ ಇತ್ತು. ಆಮೇಲೆ ಕಡೆಗೆ 3 ಬಿಲ್ಡಿಂಗು ಎಷ್ಟು 50 ವರ್ಷ ಇದೆ ಕಟ್ಟಿ. 50 ವರ್ಷ ಆದ್ರೂ ನಮ್ಮಪ್ಪರು ಓದಿದ್ದು ಇದೇ ಸ್ಕೂಲಲ್ಲಿ, ನಾವು ಓದಿದ್ದು ಇದೇ ಸ್ಕೂಲಲ್ಲಿ, ಈಗ ನನ್ನ ಮಕ್ಕಳು ಓದ್ತಾ ಇರೋದು ಇದೇ ಸ್ಕೂಲಲ್ಲಿ. ಇಲ್ಲಿವರೆಗೂ ಯಾವುದೇ ಬಿಲ್ಡಿಂಗ್ ಅಭಿವೃದ್ಧಿ ಆಗಿಲ್ಲ. ಹಲವು ಬಾರಿ ನಾವು BO ಮನವಿ ಮಾಡಿದೀವಿ, ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮನವಿ ಮಾಡಿದ್ವಿ. ಯಾವುದೇ ರೀತಿ ನಮ್ಮ ಊರಲ್ಲಿ ಬರ್ತಾ ಇದಾರೆ, ಸ್ಕೂಲ್ ಅದಿಲ್ಲ ಇದಿಲ್ಲ ಅಂತಾರ, ಇಲ್ಲ ಈ ವರ್ಷ ಮಾಡ್ತೀವಿ, ಈ ಮುಂದಿನ ತಿಂಗಳು ಮಾಡ್ತೀವಿ ಅಂತ ಇದೇ ಕಾರಣ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದಾರೆ. ಹಂಗಾಗಿ ನಮ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಕ್ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇಲ್ಲಿರ್ತಕ್ಕಂಥ ಶಾಸಕರು ನೇಮ್ ರಚನೆ ಈಗಿರ್ತಕ್ಕಂಥ ಶಾಸಕರು ಗಮನಕ್ಕೆ ತಂದ್ರು ಕೂಡ ನಮ್ದು ಯಾವುದೇ ಅನುದಾನ ಬಂದಿಲ್ಲ ಅಂತ ಹೇಳ್ತಾರೆ. ನಮಗೆ ಈ 370J ಆಗಿರೋದ್ರಿಂದ ನಮಗೆ ಅನುದಾನ ಬಂದಾಗೆ ನಾವು ಮಾಡಬೇಕು ಅನ್ನೋ ಒಂದು ಉತ್ತರನ ಅವ್ರು ನೀಡ್ತಾ ಇದ್ದಾರೆ. 1000 ಕೋಟಿ ನಿಗದಿ ಆಗಿದೆ, ಅಮೌಂಟ್ ಕೂಡ ಇದೆ, KKRDB ಇದೆ. ಏನ್ ಹೇಳ್ತಾರೆ ಅವರು? ನಮ್ಗೆ ಯಾವುದೇ ರೀತಿ ನಮ್ಗೆ ಇನ್ನು ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳ್ತಾ ಇದಾರೆ. ನಾವು ಆರಕ್ಕೆ ಉತ್ತರಗಳನ್ನ ಶಾಸಕರು ನೀಡ್ತಾ ಇದ್ದಾರೆ. ನಮಗೆ ಸ್ಕೂಲ್ ಬಿಲ್ಡಿಂಗ್ ಆಗ್ಬೇಕು, ನಾವೇನೋ ಜಾಗನ ಕೊಂಡು ಕೊಡ್ರಿ ಅಂತ ಹೇಳ್ತಲ್ಲ. ನಮ್ಮ ಊರಿನ ಗ್ರಾಮದ ಭೂಮಿ ಇದೆ, ಅದರಲ್ಲಿ ನಿಮ್ಮ ಸ್ಕೂಲ್ ಬಿಲ್ಡಿಂಗ್ ಹಾಕಿ ಕಟ್ಸ್ಕೊಡ್ರಿ ಅಂತ ನಾವು ಶಾಸಕರಲ್ಲಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದೀವಿ. ಒಟ್ಟು ಶೌಚಾಲಯ ಇಲ್ಲ. ಒಂದು ಮಕ್ಕಳಿಗೆ ಈಗ ಏನಾಗುತ್ತೆ ಅಂದ್ರೆ ಇದರಿಂದ ಈ ವಾತಾವರಣದಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಅತಿ ಕುಂಠಿತ ಆಗಕತ್ಬಿಟ್ಟೆ. ಹಂಗಾಗಿ ನಮ್ಮ ಮಕ್ಕಳು ನಮಗೆ ಸ್ಕೂಲಿಗೆ ಕಳಿಸಿದ್ರೆ ವಿದ್ಯಾಭ್ಯಾಸ ಕಲಿಯಕ್ಕಾಗಿ ಮಕ್ಕಳು ನಾವು ಸ್ಕೂಲಿಗೆ ಕಳಿಸ್ತಿದ್ವಿ. ವಿದ್ಯಾಭ್ಯಾಸನ ಇಲ್ಲ ಅಂದಾಗ ನಾವು ಮಕ್ಕಳನ್ನ ಯಾಕೆ ಸ್ಕೂಲಿಗೆ ಕಳ್ಸಕ್ಕ? ಇದು ನಮ್ಮ ಪ್ರಶ್ನೆ, ಎಕ್ಸ್ಟ್ರಾ ಪ್ರಶ್ನೆ. ಕನ್ನಡ ಶಾಲೆ ಮತ್ತೆ ಉಳಿಸ್ಬೇಕಂತಾರ. ಆದ್ರೆ ಇದೇ ತರ ಮುಂದುವರೆದ್ರೆ ಟೀಚರ್ಸ್ ಎಲ್ಲಿ ಹೋಗಿದ್ದಾರೆ? ನೋಡಿ, ಇದಿಷ್ಟು ಆ ಶಾಲೆಯ ಮಕ್ಕಳು, ಶಿಕ್ಷಕರು ಹಾಗೆ ಆ ಊರಿನ ಗ್ರಾಮಸ್ಥರು ಮಾತನಾಡಿದಂತಹ ಮಾತುಗಳು. ನಿಜಕ್ಕೂ ಕೂಡ ಹೊರಗಡೆ ಕುಳಿತುಕೊಂಡು ಪಾಠವನ್ನು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಅಷ್ಟರ ಮಟ್ಟಿಗೆ ಭಯಭೀತರಾಗಿದ್ದಾರೆ ಮಕ್ಕಳೆಲ್ಲರೂ ಕೂಡ. ಅಲ್ಲೊಬ್ಬ ವಿದ್ಯಾರ್ಥಿನಿ ಕೂಡ ಹೇಳ್ತಾ ಇದ್ಲು, ನಾವು ಕುಳಿತುಕೊಂಡು ಕೊಠಡಿಯಲ್ಲಿ ಪಾಠವನ್ನು ಕೇಳುವಾಗ ನಮ್ಮ ತಲೆ ಮೇಲೆ ಮಣ್ಣು ಬೀಳುತ್ತೆ, ಅಂದರೆ ಆ ಮೇಲ್ಛಾವಣಿಯ ಭಾಗ ಯಾವ ರೀತಿ ಉದುರಿದೆ ಅನ್ನೋದ್ರ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಆ ಮಣ್ಣು ಪದೇ ಪದೇ ನಮ್ಮ ತಲೆ ಮೇಲೆ ಬೀಳ್ತಾ ಇರುತ್ತೆ. ಕೇವಲ ಕೊಠಡಿಗಳ ಸಮಸ್ಯೆ, ಶಾಲೆ ಸಮಸ್ಯೆ ಅಷ್ಟೇ ಅಲ್ಲ, ನಮಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ, ಆಟ ಆಡೋದಕ್ಕೆ ಮೈದಾನದ ಸಮಸ್ಯೆ ಕೂಡ ಇದೆ, ಶೌಚಾಲಯದ ಸಮಸ್ಯೆ ಕೂಡ ಇದೆ. ಅಂದರೆ ಸಂಪೂರ್ಣವಾಗಿ ಇಲ್ಲಿ ಈ ಶಾಲೆಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಕಲ್ಪಿಸಿಕೊಟ್ಟಿಲ್ಲ ಅಂದಂಗಾಯಿತು. ಸೊ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹೊಸ ಕಟ್ಟಡವನ್ನು ನಿರ್ಮಿಸಿಕೊಡಲೇಬೇಕು. ಯಾಕಂದರೆ ಇಲ್ಲಿ 10-15 ಜನ ಓದ್ತಾ ಇಲ್ಲ, 300ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅವರ ಶೈಕ್ಷಣಿಕ ಬದುಕು ಚೆನ್ನಾಗಿರಬೇಕು ಅಂತಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಹೊಸ ಕಟ್ಟಡವನ್ನು ನಿರ್ಮಿಸುವ ಕಾರ್ಯಕ್ಕೆ ಚಾಲನೆ ಕೊಡಬೇಕು. ಹೊಸ ಕಟ್ಟಡ ನಿರ್ಮಾಣ ಆಗುವವರೆಗೂ ಅವರಿಗೆ ತಾತ್ಕಾಲಿಕವಾಗಿ ಶಾಲೆಯ ಮಕ್ಕಳಿಗೆ ಹಾಗೆ ಶಾಲೆಯನ್ನು ನಡೆಸೋದಕ್ಕೆ ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲೇಬೇಕಾಗಿದೆ. ಸೊ ಮಕ್ಕಳು ಪ್ರತಿನಿತ್ಯ ಜೀವ ಭಯದಲ್ಲೇ ಪಾಠವನ್ನು ಕೇಳುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಮುಳೆಲ್ಲ ಸತ್ತೋಗಿದೆ, ನುಸಿ ಎಲ್ಲ ಹತ್ತೋಗಿದೆ ಇದಕ್ಕೆ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.